ಅಯೋಧ್ಯೆ ರಾಮ ಮಂದಿರವು ಮುಂದಿನ ತಿಂಗಳು ಮತ್ತೊಂದು ಪಟ್ಟಾಭಿಷೇಕ ಸಮಾರಂಭವನ್ನ ಕಾಣಲಿದೆ. ಹೌದು, ಈ ಕಾರ್ಯಕ್ರಮದ ಮೂಲಕ ಶ್ರೀರಾಮಚಂದ್ರನನ್ನ ಅಯೋಧ್ಯೆಯ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಲಾಗುತ್ತದೆ. ದೇವಾಲಯದ ಮೊದಲ ಮಹಡಿಯಲ್ಲಿ ರಾಮ ದರ್ಬಾರ್ ಅಥವಾ ರಾಜಮನೆತನದ ಆಸ್ಥಾನವನ್ನ ಸ್ಥಾಪಿಸಿದ ನಂತರ ಈ ಕಾರ್ಯಕ್ರಮ ನಡೆಯಲಿದೆ. ಕಳೆದ ವರ್ಷ ಅದ್ದೂರಿಯಾಗಿ ರಾಮ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಆ ಸಮಾರಂಭಕ್ಕಿಂತ ಈ ಸಮಾರಂಭ ತೀರಾ ಸರಳವಾಗಿರುತ್ತೆ. ಈ ತಿಂಗಳ ಅಂತ್ಯಕ್ಕೆ ದೇಗುಲ ಸಂಕೀರ್ಣ ನಿರ್ಮಾಣ ಪೂರ್ಣವಾಗುತ್ತೆ. ಕಾಂಪೌಂಡ್ ಗೋಡೆ ನಿರ್ಮಾಣ ಈ ವರ್ಷದಲ್ಲೇ ಅಂತ್ಯವಾಗುತ್ತೆ. ದೇಗುಲದಲ್ಲಿ ಇನ್ನು 20,000 ಘನ ಅಡಿ ಕಲ್ಲು ಹಾಕಬೇಕು. ಒಟ್ಟಾರೆ ದೇಗುಲ ನಿರ್ಮಾಣ 2026ರ ಏಪ್ರಿಲ್ 15ರ ಸುಮಾರಿಗೆ ಪೂರ್ಣಗೊಳ್ಳುತ್ತೆ. ಬಳಿಕ ದೇಗುಲದ ಒಳಗೆ ಹೊರಗೆ ಪ್ರತಿಮೆಗಳನ್ನ ಇಡಬೇಕು. ಎಲ್ಲಾ ಪ್ರತಿಮೆಗಳು ಏಪ್ರಿಲ್ 30, 2026ರ ಒಳಗೆ ಬರ್ತವೆ. ಮಾರ್ಚ್ 25ರಿಂದ ಏಪ್ರಿಲ್ 15ರ ನಡುವೆ ಪ್ರತಿಮೆಗಳ ಪ್ರತಿಷ್ಠಾಪನೆಯೂ ಆಗುತ್ತೆ. ರಾಮಚರಿತ ಮಾನಸ ಬರೆದ ತುಳಸಿದಾಸರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲು ಟ್ರಸ್ಟ್ ನಿರ್ಧರಿಸಿದೆ. ಅಯೋಧ್ಯ ರಾಮ ಮಂದಿರದಿಂದ 4 ಕಿಲೋಮೀಟರ್ ದೂರದಲ್ಲಿ ಅಂತಾರಾಷ್ಟ್ರೀಯ ರಾಮಕಥಾ ವಸ್ತು ಸಂಗ್ರಹಾಲಯ ನಿರ್ಮಿಸಲಾಗುತ್ತೆ. ಅಲ್ಲಿ ಭಗವಾನ್ ರಾಮನ ಜೀವಂತಿಕೆಯಲ್ಲಿ ಮೂಡಿಸುವ ಹೋಲೋಗ್ರಾಮ್ ರಾಮಾಯಣದ ಘಟನೆಗಳ ಬಗ್ಗೆ ತಿಳಿಸಲಾಗುತ್ತೆ.